ಓಂ ಶಾಂತಿವ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕ್ಷೇತ್ರ ಗವಿರಂಗಪುರ ಶ್ರೀ ಗವಿ ರಂಗನಾಥ ಸ್ವಾಮಿ ಕ್ಷೇತ್ರ ಅಥವಾ ದೇವಾಲಯ, ಶ್ರೀ ಕೂರ್ಮ ಸಿದ್ಧಿಶಕ್ತಿ ಕ್ಷೇತ್ರ ಇದು. ಇವರೇ ಈಗಾಗಲೇ ನೀವು ದೀಕ್ಷೆ ಮಂತ್ರೋಪದೇಶ ಭಾಗ 1, 2, 3, 4 ಈ ರೀತಿ ನೋಡಿದ್ರ. ಗೂಳಿ ಹೊಸಳ್ಳಿಯಲ್ಲಿ ದೀಕ್ಷಾ ಕಾರ್ಯಕ್ರಮ ಕೂಡ ನೀವು ಈಗ ಭಾಗ 1, 2, 3, 4 ನೋಡಿದಿರ. ಆಮೇಲೆ ಶ್ರೀ ಕ್ಷೇತ್ರ ಗವಿ ರಂಗಪುರದ್ದು ಭಾಗ 1 ಕೂಡ ನೀವು ನೋಡಿರ್ತೀರ. ಒಂದು ವೇಳೆ ನೋಡಿಲ್ಲ ಅಂದರೆ ನೋಡಿ ದಯವಿಟ್ಟು. ಇದು ಭಾಗ 2 ಶ್ರೀ ಕ್ಷೇತ್ರ ಗವಿ ರಂಗಾಪುರ. ಭಾಗ 1 ನೀವು ನೋಡಿಲ್ಲ ಅಂದರೆ ನೋಡಿ, ಇದು ಭಾಗ 2. ಅಲ್ಲಿಂದ ಮುಂದಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. ಹಿಂದಿನ ಭಾಗಗಳು ದೀಕ್ಷಾ ಮಂತ್ರೋಪದೇಶ ಇದ್ದಾವೆ, ಅವೆಲ್ಲವನ್ನು ನೋಡಿ. ಒಂದು 4-5 ಭಾಗ ಇದ್ದಾವೆ, ಗೊತ್ತಾಯ್ತಲ್ಲ. ಓಕೆ, ಈಗ ನಾವು ಶ್ರೀ ಗವಿ ರಂಗಾಪುರ ಕ್ಷೇತ್ರದಲ್ಲಿದ್ದೀವಿ. ಮೊದಲಿಗೆ ಬೆಳಗ್ಗೆ ಅಂದರೆ 16ನೇ ತಾರೀಕು ಸೋಮವಾರ 12ನೇ ತಿಂಗಳು 2024ನೇ ಇಸ್ವಿ ಮುಂಜಾನೆ ನಿಮಗೆ ಶ್ರೀ ಗಣಪತಿ ದರ್ಶನ ಆಗ್ತದೆ. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಪತಿ ದರ್ಶನ ಆಯಿತು ನಿಮಗೆ. ನೆಕ್ಸ್ಟ್ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಬರ್ತಾಯಿದ್ದೀನಿ. ಆದರೆ ಬಂದಾಗಿದೆ ನೋಡಿ, ಗೇಟ್ ಆಗಿದೆ, ಬೋರ್ಡ್ ಕಾಣಿಸ್ತಾ ಇದೆ. ಇನ್ನೂ ತೆಗೆದಿಲ್ಲ ಅಂದ್ಕೋಬೇಡಿ. ಅವರು ಬೆಳಗ್ಗೆಯಲ್ಲಿ ಪೂಜೆ ಮಾಡಿಕೊಂಡು ಮೇಲ್ಗಡೆ ಹೋಗಿದ್ದಾರಂತ ಅರ್ಚಕರು. ಧನುರ್ಮಾಸ ಪ್ರಾರಂಭ ಅಲ್ವಾ, ಅದಕ್ಕೆ ಧನುರ್ಮಾಸದ ಸೋಮವಾರ ಬೆಳಗ್ಗೆ 16ನೇ ತಾರೀಕು 12ನೇ ತಿಂಗಳು 2024ನೇ ಇಸ್ವಿ ಸೋಮವಾರ ಬೆಳಗ್ಗೆ 9:15 ಗಂಟೆ ಆಗಿದೆ. 8:15 9 ಗಂಟೆ ಆಗಿದೆ ಬೆಳಗ್ಗೆ. ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿಕೊಂಡು ಅರ್ಚಕರು ಮೇಲೆ ಹೋಗಿದ್ದಾರಂತೆ. ಧನುರ್ಮಾಸ ಪೂಜೆ ಬೆಳಗ್ಗೆ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಆಮೇಲೆ ನೆಕ್ಸ್ಟ್ ಮೇಲೆ ಮಾಡಬೇಕಲ್ಲ, ಅದಕ್ಕೇನೋ ಹೋದ್ರಂತೆ, ಅಥವಾ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೇಲೆ ಹೋಗಿದ್ದಾರೆ ಅಂದರು. ನಾವೇನು ಮಾಡ್ತಾಯಿದ್ವಿ, ನನ್ನ ಜೊತೆ ಸುರೇಶ ಕೆಂಗೇರಿ, ಆಮೇಲೆ ಗೌರಿಬಿದನೂರು ನಾಗರಾಜು, ಆಮೇಲೆ ಗೌರಿಬಿದನೂರು ಶ್ರೀನಿವಾಸು, ಆಮೇಲೆ ಯಾರು ಶಿವಕುಮಾರ್ ಮೈಸೂರು, ಆಮೇಲೆ ಸುರೇಶ ಕೆಂಗೇರಿ, ಆಮೇಲೆ ಚಿಕ್ಕಯ್ಯ ತುಮಕೂರು, ಇವರಿದ್ದಾರೆ ನನ್ನ ಜೊತೆ. ಸದ್ಯಕ್ಕಿಲ್ಲಿ ಹನುಮಂತ ಇದ್ದಾನೆ. ಹನುಮಂತ ಭಗವಂತ ಯಾರು, ಹನುಮಂತ ದೇವರ ಒಂದು ಸಾರಿ ದರ್ಶನ ಮಾಡ್ಕೊಬಿಡಿ. ನಮಗೆ ಬಾಗಿಲು ಹಾಕಿದ್ರು ಕೂಡ ದರ್ಶನ ಆಗುತ್ತೆ. ಹನುಮಂತ ದೇವರು ಗೊತ್ತಾಯ್ತಲ್ಲ, ಉದ್ಭವ ಹನುಮಂತ ದೇವರು ಅಂತಿದೆ. ಇಲ್ಲೊಂದು 2 ಬಾಳೆಹಣ್ಣು ಎತ್ಕೊಳ್ಳಪ್ಪ ಚೆನ್ನಪ್ಪ ಭಟ್ರೆ ಅಂತ. ನಮ್ಮ ಚೆನ್ನಪ್ಪ ಭಟ್ರು ವಿಜಯಪುರ. ಚೆನ್ನಪ್ಪ ಭಟ್ರಿಗೆ ಹೇಳ್ದೆ ಎತ್ಕೊಳ್ಳಪ್ಪ ಒಂದು 2 ಬಾಳೆಹಣ್ಣು ಅಂತ, ಪ್ರಸಾದ. ಆ ಮನುಷ್ಯ ಎತ್ಕೊಳ್ತಿದ್ದಾನೆ, ಚೆನ್ನಪ್ಪ ಭಟ್ರು ವಿಜಯಪುರ. ಓಕೆ, ಅಲ್ಲಿ ಚಿಕ್ಕಯ್ಯ ಇದ್ದಾನೆ, ಅಲ್ಲಿ ನೋಡ್ರಿ. ಆಮೇಲೆ ಶ್ರೀನಿವಾಸ ಕೂಡ ಇದ್ದಾನೆ, ಗೂಳಿ ಹೊಸಳ್ಳಿ ಶ್ರೀನಿವಾಸು, ಸುದರ್ಶನ ಅಂತೀವಿ, ಆ ಮನುಷ್ಯನೂ ಇದ್ದಾನೆ. ಚಿಕ್ಕಯ್ಯ ಇವರು, ಓಕೆನಾ. ಆಮೇಲೆ ಶ್ರೀನಿವಾಸ ಕೂಡ ಇದ್ದಾರೆ. ಶ್ರೀನಿವಾಸಗಳಂದರೆ 2 ಇದ್ದಾರೆ, ಗೌರಿಬಿದನೂರು ಶ್ರೀನಿವಾಸ ಒಬ್ಬ, ಆಮೇಲೆ ಗೂಳಿ ಹೊಸಳ್ಳಿ ಶ್ರೀನಿವಾಸ. ಇವರೇ. ಇದು ನೋಡಿ ಕೂರ್ಮ ದೇವ್ರ ದೇವಸ್ಥಾನ, ಅದು ಕಾಣಿಸ್ತಾ ಇದ್ದಿಲ್ಲ, ಅದು ಮೇಲ್ಗಡೆ ಇದೆ. ಅಲ್ಲಿಗೆ ಹೋಗ್ಬೇಕು ಈಗ ನಾವು. ಸದ್ಯಕ್ಕೆ ಇಲ್ಲಿ ಹನುಮಂತ ದೇವ್ರ ದರ್ಶನ ಆಗ್ತಾಯಿದೆ. ಇಲ್ಲಿ ಮಾಡ್ಕೊಂಡು ಅಲ್ಲಿ ಹೋಗೋಣ ಅಂತಿದ್ವಿ. ಎಲ್ಲ ಕಡೆ ಬಾಗಿಲುಗಳು ಬಂದಾಗಿದೆ, ಎಲ್ಲಿ ಪೂಜೆ ಮಾಡ್ತಾ ಇಲ್ಲ. ಇನ್ನೂ ಮೊದಲೇ ಬೆಳಗ್ಗೆ ಮಾಡಿದ್ರೋ ಏನೋ ಗೊತ್ತಿಲ್ಲ, ಇಲ್ಲ ಆಮೇಲೆ ಮಾಡ್ತಾರೋ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ನಾವಂತೂ 8:15 ಆಗಿದೆ. ಈಗ ಎಲ್ಲ ಬಂದಿದೆ ದೇವಸ್ಥಾನಗಳು. ಯಾರೋ ಒಬ್ರು ಹೇಳಿದರು ಮೇಲ್ಗಡೆ ಹೋಗಿದ್ದಾರೆ, ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಹೋಗಿದ್ದಾರೆ, ಬರ್ತಾರೆ ಅಂತ. ನಾವು ಬಂದ್ವಿ, ಇಲ್ಲಿ ನೋಡಿದ್ವಿ, ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಅರ್ಚಕರು ಬಾಗಿಲುಗಳು ಹಾಕಿದೆ. ಇನ್ನೂ ಲೇಟಾಗಿ ತೆಗಿತಾರೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋಣ. ನಾವು ಓಡಾಡ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳು ಏನೆಲ್ಲ ಇದೆ. ಶ್ರೀ ಕ್ಷೇತ್ರ ಗವಿ ರಂಗಾಪುರ ಕ್ಷೇತ್ರ ಇದು. ಒಂದು ಸಾರಿ ನೋಡ್ಕೊಬಿಡಿವ್ರೆ, ನೀಟಾಗಿ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನೂ ಹೆಚ್ಚಾಗಿ ತೋರಿಸ್ತೀನಿ. ಇದು ಭಾಗ 2. ಇವರೇ ಭಾಗ 1ರಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ, ಭಾಗ 2 ಇದು. ಹಾಗೆ ಮುಂದೆ ಭಾಗ 3, 4 ಎಲ್ಲ ಇರುತ್ತೆ. ಏನೂ ವೆರಿ ಮಾಡಬೇಡಿ, ನಾನು ಎಲ್ಲ ನೀಟಾಗಿ ತೋರಿಸ್ತೀನಿ. ನೋಡಿ, ನೀಟಾಗಿ ನೋಡಿ. ಗವಿ ರಂಗಾಪುರ ಕ್ಷೇತ್ರ ಮೇಲ್ಗಡೆ ಇದೆ, ಕಾಣಿಸ್ತಲ್ಲ, ಅದು ಲಾಸ್ಟು. ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಮುಂದೆ ನಾವಿದ್ದೀವಿ ಈಗ. ಇದೊಂದು ಲಕ್ಷ್ಮೀ ದೇವಸ್ಥಾನ, ಇಲ್ಲಿ ಅಮ್ಮನವರು
ಲಕ್ಷ್ಮೀ ದೇವಸ್ಥಾನ ಇದು. ಎಲ್ಲಿದ್ದೀವಿ ನಾವು ಈಗ ಗೊತ್ತಾಯ್ತಲ್ಲ. ಹೊರಗಡೆ ನಾನು ನಿಮಗೆ ತೋರಿಸ್ತೀನಿ ಇವ್ರೆ, ಭಾಳ ರಮಣೀಯವಾಗಿ ಒಳ್ಳೆ ಒಳ್ಳೆ ಬೆಟ್ಟಗಳು ಎಲ್ಲ ಇರುತ್ತೆ, ತೋರಿಸ್ತೀನಿ ಓಕೆನಾ. ಇದನ್ನು ನೋಡಿ ಹೊರಗಡೆ ನಾನು ತೋರಿಸ್ತಾ ನೋಡಿ, ದೂರದಲ್ಲಿ ಬೆಟ್ಟಗಳು, ಇನ್ನೊಂದು ಮತ್ತೊಂದು ಹೆಂಗೆ ಪ್ರಶಾಂತವಾದ ಬೆಳಗ್ಗೆ ಮಂಜೆಲ್ಲ ಬೀಳ್ತಾಯಿದೆ. 8:30 9 ಗಂಟೆ ಈಗ ಹತ್ರ. ಮೊದಲು ನಾವು ದರ್ಶನ ಮಾಡಿಕೊಂಡು ಹೋಗ್ಬೇಕಂತ ಮೇಲೆ ಹತ್ತಿದ್ವಿ ನಾವೆಲ್ಲ ನೋಡಿ. ಅಲ್ಲಿರೋರೆಲ್ಲ ನಮ್ಮ ಶಿಷ್ಯರು, ಹಿರಿಯ ಗುರುಮಕ್ಕಳವರು, ಶ್ರೀ ಶಕ್ತಿ ಮಹಾತ್ಮೆ, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ಗುರುಮಕ್ಕಳು, ಗೊತ್ತಾಯ್ತಲ್ಲ. ಓಕೆ, ನಿಮಗೆ ವಿವರವಾಗಿ ತೋರಿಸ್ತೀನಿ, ದರ್ಶನ ಮಾಡ್ಕೊಳ್ಳಿ. ಪ್ರತಿಯೊಂದು ಈ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡ್ರೆ ಒಳ್ಳೆಯ ಪುಣ್ಯ ಲಭಿಸುತ್ತೆ, ಪಾಪಗಳು ನಾಶ ಆಗುತ್ತೆ, ದಾರಿದ್ರ್ಯ ಕಳೆಯುತ್ತೆ, ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಕ್ಷೇತ್ರದ ದರ್ಶನ ಮಾಡೋಕ್ಕೆ ಕೆಲವು ಸಾರಿ ಕೆಲವ್ರಿಗೆ ಆಗೋದಿಲ್ಲ. ಇಲ್ಲಿ ಬಂದು ದರ್ಶನ ಮಾಡೋಕ್ಕೆ ನನಗೇ ಎಷ್ಟು ವರ್ಷ ಬೇಕಾಯಿತು. ಇಲ್ಲಿ ಕೂರ್ಮ ದೇವರಿದ್ದಾರೆ, ಶ್ರೀ ಶಕ್ತಿ ಸಿದ್ಧಿ 2 ಕೂರ್ಮ ದೇವ್ರದ್ದು. ಮಂಜುಳ ಗುಳಿ ಹೊಸಳ್ಳಿ, ಹೊಸದುರ್ಗ ಮತ್ತು ಚಿತ್ರದುರ್ಗ ಮಧ್ಯೆ ಜೋಗಳ್ಳಿ ಪಕ್ಕದಲ್ಲಿ ಗುಳಿ ಹೊಸಳ್ಳಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ ಮಂಜುಳವರು. ಆಮೇಲೆ ಮೋಟ್ರ್ ರೈಡಿಂಗ್ ಶ್ರೀನಿವಾಸು, ಅಲ್ಲಿ ಮಂಜುಳವರಿಗೆ ಸಿದ್ಧ ಆಯಿತು, ಕೂರ್ಮ ಶಕ್ತಿ ಸಿದ್ಧಿ. ಅವ್ರ ಮನೇಲಿ ಕೂರ್ಮ ಇದ್ದಾನೆ, ಆಲ್ರೆಡಿ ದೀಕ್ಷೆ ಕೊಟ್ಟಾಯಿತು. ಹಿಂದಿನ ಭಾಗಗಳು ಭಾಗ 1, 2, 3, 4ರಲ್ಲಿ ನಾನು ತೋರಿಸಿದ್ದೀನಿ, ಹಿಂದೆ ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನೋಡಿಲ್ಲ ಅಂದರೆ ನೋಡಿ. ಓಕೆ ಅವರೇ, ಇಲ್ಲಿ ನೋಡಿ. ನೆಕ್ಸ್ಟು ನಾವೀಗ ಕೂರ್ಮ ದೇವ್ರಿಗೆ ಮೇಲ್ಗಡೆ ಹೋಗ್ತೀವಿ ದರ್ಶನ ಮಾಡೋಕ್ಕೆ. ಸದ್ಯಕ್ಕೆ ಅದಕ್ಕೂ ಮುಂಚೆ ಇಲ್ಲಿ ನಾಗದೇವತೆಗಳು ಕೆಲವರೆಲ್ಲ ವಿಗ್ರಹಗಳು ಹಾಕಿ ಇಲ್ಲಿ ಇಟ್ಟಿದ್ದಾರೆ. ಮೋಸ್ಟ್ಲಿ ಹೊಸ್ದಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ, ಅದಕ್ಕೆ ಅಲ್ಲಿ ರಾಶಿ ಹಾಕಿದ್ದಾರೆ ವಿಗ್ರಹಗಳು. ಎಲ್ಲೋ ಬೇರೆ ಕಡೆ ಮಾಡ್ಬೋದು, ಒಂದು ಹೊಸದಾಗಿ ದೇವಸ್ಥಾನ ಮಾಡ್ಬೋದು, ಅದಕ್ಕೆ ಮೋಸ್ಟ್ಲಿ ಇಲ್ಲಿ ಇಟ್ಟಿದ್ದಾರೆ. ಆಡಳಿತ ಮಂಡಳಿಯವರು ಏನೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಅವರು. ಪ್ಲ್ಯಾನ್ ಮಾಡಿರೋದ್ರಿಂದ ಸದ್ಯಕ್ಕೆ ಇಲ್ಲೆಲ್ಲ ವಿಗ್ರಹಗಳನ್ನು ಇಟ್ಟಿದ್ದಾರೆ. ನೆಕ್ಸ್ಟ್ ಅವರು ಅಭಿವೃದ್ಧಿ ಪಡಿಸ್ತಾರೆ, ಓಕೆಲ್ಲ. ಇನ್ನು ನಾವು ನೋಡೋಣ ಹೊರಗಡೆ ಹೆಂಗಿದೆ ನೋಡ್ರಿ. ದೂರದಲ್ಲಿ ನೋಡ್ರಿ ಹೆಂಗೆ ಕಾಣುತ್ತೆ, ಒಂದು ಸಾರಿ ದೂರದಲ್ಲಿ ಚೆನ್ನಾಗಿ ಕಾಣುತ್ತೆ ಬೆಟ್ಟಗಳೆಲ್ಲ, ಗೊತ್ತಾಯ್ತಲ್ಲ. ಈಗ ನಾವು ಮೇಲುಗಡೆ ಹೋಗೋಣ, ಕೂರ್ಮದೇವ್ರ ದರ್ಶನ ಮಾಡಬೇಕು, ಮೇಲೆ ಹೋಗೋಣ. ಇನ್ನೂ ಹತ್ತಬೇಕು ಮೆಟ್ಲುಗಳು, ಓಕೆನಾ. ಮೆಟ್ಲುಗಳು ಹತ್ತಬೇಕು. ಅದಕ್ಕೂ ಮೊದಲು ನಾನು ಹೊರಗಡೆ ನಿಮಗೆ ಕೆಳಗಡೆ ಇವೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ದೇವಸ್ಥಾನ ಕೂರ್ಮದೇವರು, ಆದರೆ ಮೇಲುಗಡೆ ಹೋಗ್ಬೇಕು ಇವ್ರೆ. ಇದೇ ದೇವಸ್ಥಾನ ಮೇಲುಗಡೆ ಹೋಗ್ಬೇಕು. 1st ಫ್ಲೋರು 2nd ಫ್ಲೋರ್ ಬರುತ್ತೆ, ಅಲ್ಲಿ ಹೋಗಬೇಕು. ನಾವು ಕೆಳಗಡೆ ಇದ್ದೀವಿ ಕೂರ್ಮದೇವ್ರ ದೇವಸ್ಥಾನ ಹತ್ರ, ಗೊತ್ತಾಯ್ತಲ್ಲ. ಒಂದು ಸಾರಿ ನಾನು ನಿಮಗೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಅಕ್ಕಪಕ್ಕ ಹೆಂಗಿರುತ್ತೆ, ಇಲ್ಲಿಂದ ದೂರದಲ್ಲಿ ನೋಡಿದ್ರೆ ಹೆಂಗೆ ಕಾಣುತ್ತೆ ಬೆಳಗ್ಗೆ ಹೊತ್ತು ನೋಡಿ, ಒಂಥರ ದೂರದಲ್ಲಿ ಹೆಂಗೆ ಕಾಣುತ್ತೆ ಏರಿಯಾ. ಅದಕ್ಕೆ ನಾನು ತುಂಬ ಚೆನ್ನಾಗಿ ಕಾಣುತ್ತೆ, ಪ್ರಶಾಂತವಾಗಿ ಕಾಣುತ್ತೆ ವಾತಾವರಣ. ಈ ಕಡೆ ರಸ್ತೆ ಇದೆ, ಮೇಲ್ಗಡೆ ಕಾರುಗಳು ಬರ್ಬೋದು, 2 ವೀಲರ್ಸು ಬರ್ಬೋದು, ಇಲ್ಲಿಗೆ 2 ವೀಲರ್ಗಳೆಲ್ಲ ಬರ್ಬೋದು, ರಸ್ತೆ ಇದೆ. ಈಗ ನಾವು ಮೆಟ್ಲುಗಳ ಹತ್ತಿ ಮೇಲೆ ಹೋಗ್ತಾಯಿದ್ವಿ ಕೂರ್ಮ ದೈವ ದರ್ಶನಕ್ಕೆ. ಕೂರ್ಮ ದೈವ ದರ್ಶನ ಇರುತ್ತಲ್ಲ ಮೇಲ್ಗಡೆ, ಕೂರ್ಮ ದೇವರು ಭಗವಂತ. ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಸಮೇತ ಶ್ರೀ ನಾಗಾನಂದಿ ಭೈರವೇಶ್ವರ ಪವಾಡ ಬಸವ ಸಮೇತ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸ್ವರೂಪ ದಶಾವತಾರ ಸ್ವರೂಪ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಯೇ ಸ್ವರೂಪ ಓಂ ಶ್ರೀ ಕುಮಾರಸ್ವಾಮಿ ಶ್ರೀ ವೆಲ್ಲಿ ಮಾತಾ ದೇವಸೇನ ಮಾತಾ ಕುಮಾರಸ್ವಾಮಿ ಶ್ರೀ ವೆಲ್ಲಿ ಮಾತಾ ದೇವಸೇನ ಮಾತಾ ಕುಮಾರಸ್ವಾಮಿ ಸ್ವರೂಪ. ಜೈ ಶ್ರೀ ಹನುಮಾನ್ ಪಂಚಮಹಾಪ್ರಾಣದೇವರು ಹನುಮಾನ್ ಸ್ವರೂಪ. ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಸ್ವರೂಪ. ಶ್ರೀ ಕೂರ್ಮದೇವರು ದರ್ಶನಕ್ಕೆ ನಾವು ಹೋಗಬೇಕಿದೆ. ಈಗ ಕೂರ್ಮದೇವ್ರ ದರ್ಶನಕ್ಕೆ ಹೋಗಬೇಕಾಗಿದೆ. ಶ್ರೀ ರಂಗನಾಥ ಸ್ವಾಮಿ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಶ್ರೀ ರಂಗನಾಥ ಸ್ವಾಮಿ ಶ್ರೀಮನ್ನಾರಾಯಣನ 2ನೇ ಅವತಾರ ಕೂರ್ಮದೇವರು. ಆ ಭಗವಂತನ ದರ್ಶನಕ್ಕೆ ಈಗ ನಾವು ಮೇಲ್ಗಡೆ ಮೆಟ್ಲುಗಳು ಹತ್ತುತ್ತಾ ಇದ್ದೀವಿ. ಮೇಲುಗಡೆ ಮೆಟ್ಲುಗಳು ಏನು ಮಾಡ್ತಾಯಿದ್ವಿ, ಹತ್ತುತ್ತಾ ಇದ್ವಿ. ಇಲ್ಲೇ ಇನ್ನೊಂದು ಸ್ವಲ್ಪ ದೂರ ಕಾಣುತ್ತಲ್ಲಿ ಮೇಲುಗಡೆ ಅಲ್ಲಿ. ಅದಕ್ಕೂ ಮೊದಲು ನಿಮಗೆ ಇಲ್ಲಿ ಕೆಲವೊಂದು ದೇವಗಣಗಳು ಹನುಮಾನ್ ದೇವರು ಇರ್ಬೋದು, ಇಲ್ಲಿ ಗಜರಾಜರಿದ್ದಾರೆ,
ಸ್ವಾಗತ ಮಾಡ್ತಿದ್ದಾರೆ. ಕಲ್ಲಿನ ಸಿಮೆಂಟು ಅಥವಾ ಕಲ್ಲು ಏನೋ ಒಂದು ಗಜರಾಜರು ನೋಡ್ಬೋದು ನೀವು. ಗಜರಾಜರು ಸ್ವಾಗತ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇಲ್ಲಿಂದ ನೋಡೋಕ್ಕೆ ಗಜರಾಜರು ನೋಡ್ಬೋದು. ಓಕೆನಾ. ಆಮೇಲೆ ಚೆನ್ನಪ್ಪಟ್ರು, ಆಮೇಲೆ ಗೌರಿಬಿದನೂರು ನಾಗರಾಜು, ಗೌರಿಬಿದನೂರು ಶ್ರೀನಿವಾಸು, ಶಿವಕುಮಾರು ಮೈಸೂರು. ಓಕೆ. ಸುದರ್ಶನ ಅಂದರೆ ಶ್ರೀನಿವಾಸು, ಗೂಳಿ ಹೊಸಳ್ಳಿ, ಚೆನ್ನಪ್ಪಟ್ರು, ಗೌರಿಬಿದನೂರು ನಾಗರಾಜು. ಈಗೆಲ್ಲ ಇವರು ನನ್ನ ಜೊತೆ ಇದ್ದಾರೆ. ಇನ್ನೂ ಕೆಲವರು ಪರಮೇಶ್ವರು ಅವರೆಲ್ಲ ಹೊರಟರು. ಪರಮೇಶ್ವರ್ ಇದ್ದರು, ಅವರು ಹೊರಟರು. ಅವರು ತುಮಕೂರಿನವರು. ಇನ್ನೂ ಕೆಲವರೆಲ್ಲ ಬಂದಿದ್ರು. ಅವರು ಅಲ್ಲಲ್ಲೇ ಗೂಳಿ ಹೊಸಳ್ಳಿಯಲ್ಲೇ ದೀಕ್ಷೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೊರಟೋದ್ರು. ಇಲ್ಲಿಗೆ ಬರಲಿಲ್ಲ. ಅವ್ರಿಗೆಲ್ಲ ಯೋಗ ಇಲ್ಲ ಅನಿಸುತ್ತೆ. ಇದು ನೋಡೋದು ಯೋಗ ಇರ್ಬೇಕು ಯಾವುದಕ್ಕೆ ಇವರೇ ನೋಡೋಕ್ಕೆ. ಈಗ ಸದ್ಯಕ್ಕೆ ನೀವೆಲ್ಲ ಈ ವಿಡಿಯೋ ನೋಡ್ತಾಯಿದ್ದೀರಾ, ನಿಮ್ಗೆ ಯೋಗ ಇದೆ ಅಂತ ಅಂದ್ಕೊತೀನಿ. ಇಲ್ಲಿಂದ ನೋಡಿದ್ರೆ ಕೆಳಗಡೆ ನೋಡಿ ದೇವಸ್ಥಾನಗಳು ಯಾವ ರೀತಿ ಕಾಣುತ್ತೆ ದೂರದಲ್ಲಿ, ಗೊತ್ತಾಯ್ತಲ್ಲ. ಇದೇ ದೇವಸ್ಥಾನ ರಂಗನಾಥ ಸ್ವಾಮಿದೆಲ್ಲ ದೂರದಲ್ಲಿ ತುಂಬ ಸುಂದರವಾಗಿ ಚೆನ್ನಾಗಿ ಕಾಣಿಸ್ತವೆ. ದೂರದಲ್ಲಿ ಬೆಟ್ಟಗಳಿದೆ, ಇಲ್ಲಿ ದೇವಾಲಯಗಳ ಶಿಖರಗಳು ಗೋಪುರಗಳು ಕಾಣಿಸುತ್ತೆ. ಈಗ ನಾನು ಇಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಅನಿಸುತ್ತೆ, ಅಲ್ಲಿ ನಿಂತ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ. ನೋಡಿ ಇವರೇ ನೀಟಾಗಿ ನೋಡ್ಕೊಬಿಡಿ ದೂರದಲ್ಲಿ ಹೆಂಗೆ ಕಾಣುತ್ತೆ ಇಲ್ಲಿಂದ ಮೇಲಿಂದ ನೋಡಿದ್ರೆ. ಆಗಲೇ ನಾನು ಕೆಳಗಡೆಯಿಂದನೇ ತೋರಿಸ್ದೆ, ಒಂದು ಫ್ಲೋರ್ ಕೆಳಗಡೆಯಿಂದ. ಈಗ ಇನ್ನೂ ಒಂದು ಫ್ಲೋರ್ ಮೇಲೆಯಿಂದ ತೋರಿಸ್ತಾ ಇದ್ದೀನಿ, ಗೊತ್ತಾಯ್ತಲ್ಲ. ಇನ್ನೂ ಒಂದು ಫ್ಲೋರ್ ಮೇಲೆಯಿಂದ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಹೆಂಗೆ ಕಾಣುತ್ತೆ ಅಂತ. ಯಾಕಂದರೆ ಕೆಳಗಡೆ ಇರುವಾಗ ಒಂಥರ ಕಾಣುತ್ತೆ, ಮೇಲೆ ಹೋದಾಗ ಏನಾಗುತ್ತೆ ಇನ್ನೊಂದು ಥರ ಕಾಣುತ್ತೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಇಲ್ಲಿ ದೂರದಿಂದ. ಒಳ್ಳೆ ಕ್ಯಾಮ್ರಾನಲ್ಲಂತೂ ಇದೆಲ್ಲ ಶೂಟ್ ಮಾಡಿದ್ರೆ ಭಾರಿ ಚೆನ್ನಾಗಿ ಕಾಣುತ್ತೆ. ನಂದು ಬರೀ ಮೊಬೈಲು, ಈ ಮೊಬೈಲಲ್ಲಿ ಅಷ್ಟು ಆದರೂ ಪರವಾಗಿಲ್ಲ ಕಾಣಿಸ್ತಾ ಇದೆ. ಇಷ್ಟು ಮಾತ್ರ ಆದರೂ ನಾವು ಒಂದು ವಿಡಿಯೋ ಶೂಟ್ ಮಾಡಲಿಕ್ಕೆ ಅವಕಾಶ ಆಯಿತು. ಇವರು ಚೆನ್ನಪ್ಪಟ್ರು ಈಗ ನನ್ನ ಪಕ್ಕದಲ್ಲಿ ಇರೋದು. ಆಮೇಲೆ ಶ್ರೀನಿವಾಸ್ ಅವರು ಆ ಕಡೆ ರೆಡ್ಡು ಶರ್ಟು. ಈ ಕಡೆ ಬಂದು ಈ ಕಡೆನೂ ಗಡ್ಡಧಾರಿ ಪೇಟ ಇದ್ದಾರಲ್ಲ, ಇವರು ಶ್ರೀನಿವಾಸೇ ಗೌರಿಬಿದನೂರು. ಈ ಪೇಟ ಬಂದು ಗೌರಿಬಿದನೂರು ಶ್ರೀನಿವಾಸು. ಅವ್ರ ಪಕ್ಕದಲ್ಲಿ ಶಿವಕುಮಾರ್ ಮೈಸೂರು. ಈ ಕಡೆ ಶರ್ಟ್ ಹಾಕ್ಕೊಂಡು ಎತ್ತರವಾಗಿದ್ದಾರಲ್ಲ ಅವರು. ಇನ್ನು ಆ ಕಡೆ ರೆಡ್ ಶರ್ಟು ಕುತ್ತಿಗೆಗೆ ಟವಲ್ ಹಾಕೊಬಿಟ್ಟಿದ್ದಾನಲ್ಲ, ಅವನೇ ಗೂಳಿ ಹೊಸಳ್ಳಿ ಶ್ರೀನಿವಾಸು. ಅವ್ರ ಮನೆಯಲ್ಲೇ ಕೂರ್ಮದೇವರಿಗೆ ದೀಕ್ಷೆ ಕೊಟ್ಟಿದ್ದು, ಗೊತ್ತಾಯ್ತಲ್ಲ. ಇದೊಂದು ಸಣ್ಣ ಟೀಮ್. ಓಕೆ ಅವರೇ, ಇಷ್ಟರ ಮಟ್ಟಿಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಯಾರೂ ಇಲ್ಲ, ಇನ್ನೂ ಬಾಗಿಲು ತೆಗ್ದಿಲ್ಲ. ಕೂರ್ಮದೇವರು ಬಾಗಿಲು ತೆಗ್ದಿಲ್ಲ, ಅದಕ್ಕೆ ನಾವೆಲ್ಲ ವಾಪಸ್ಸು ಇಲ್ಲಿದ್ದೀವಿ. ಆಮೇಲೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ತಿಂಡಿ ತಿಂದ್ಬಿಟ್ಟು ಬಂದು ದರ್ಶನ ಮಾಡೋಣ ಅಂತ. ಓಕೆ ಅವರೇ, ಈ ಪಾರ್ಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎರಡನೇ ಪಾರ್ಟ್ ಇದು, ಎರಡನೇ ಭಾಗ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಹಿಂದಿನ ಭಾಗಗಳು ನೋಡಿಲ್ಲ ಅಂದರೆ ನೋಡಿ. ಮುಂದಿನ ಭಾಗ ತಪ್ಪದೇ ನೋಡಿ ಇವರೇ. ಮೂರನೇ ಭಾಗ ಮುಂದಿನ ಭಾಗ ತಪ್ಪದೇ ನೋಡಿ ಇವರೇ. ಹಿಂದೆ ಎಲ್ಲ ಭಾಗಗಳನ್ನು ನೋಡಿಲ್ಲ ಅಂದರೆ ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ. ಕೂರ್ಮದೇವ್ರ ದರ್ಶನ ತಪ್ಪದೇ ನಾನು ನಿಮಗೆ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಒಳಗಡೆ ಫೋಟೋ ತೆಗಿಯೋಂಗಿಲ್ಲ, ಆದರೂ ಅಲ್ಲಿವರೆಗೆ ಹೋಗಿ ನಿಮಗೆ ತೋರಿಸ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.